ಕೊಡಕ್ಕೆ ಕೂತು ಕೇಳು ಯಾವ ನೀ ಮಾಡಿದಾರ ಯಾಕಪ್ಪ ಅಂತಂದ್ರೆ ತಿಳ್ಕೊಂಡು ಮಾತಾಡ್ಬೇಕಾಗ್ತದ ಅಂತ ಯಾವ ಮಾತಾಡಕ್ ಹೋಗ್ಬೇಡಿ ಬರೋಣ ಯಾಕಂದ್ರೆ ನೀವು ಒಂದು ಮಾತಾಡಿದ್ರೆ 10 ಮಾತಾಡೋ ಮಗನ ಅಲ್ಲ ಯಾಕಂದ್ರೆ ಅನ್ನಂಗಿಲ್ಲ ಅಂದ ಕಸಿ ಅನಸ್ಕೊಳ್ಳಂಗ ಇಲ್ಲ ಒಂದ ಮಾತ ಇರ್ಲಿ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹಾಗಾದ್ರೆ ನಮ್ಮ ಕಮಿಟಿ ಹಿರಿಯರು 2 ಪ್ರಶ್ನೆಗಳನ್ನ ಕೇಳಿದ್ರು ಒಂದ ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನ್ ಹೇಳಿದ್ರಪ್ಪ ಅಂತಂದ್ರ ಜಗತ್ತಿನೊಳಗಿನ ಭಂಡಾರ ಪಕ್ಷದ ಕಂಬಳಿ ಪಕ್ಷದ ಅಂತ ಹೇಳಿ ಅವ್ರಿಗೊಂದು ಮಾತು ಹೇಳ್ಯಾರ ನಮ್ಮ ಸರ್ಜರಿ ಸರ್ ಅವ್ರಿಗೆ ಎಷ್ಟು ಬಂದೈತೆ ಅಂತ ಹೇಳ್ಯಾರ ಅದಿಲ್ಲ ನಮಗೇನು ಕೇಳ್ಯಾರಪ್ಪ ಅಂತಂದ್ರ ಬೀರದೇವರ ಕುರುಬರಿಗೆ ಕುಲಗುರು ಯಾವಾಗ ಆದ ಅಂತ ಹೇಳಿ ಕೇಳ್ಯಾರ ಆ ಕೇಳೋರು ಕಾಕ ಹೇಳಿದಾರ್ರಿ ಅದಕ್ಕೆ ಪ್ರಶ್ನೆ ಬೀರದೇವರ ಕುರುಬರಿಗೆ ಕುಲಗುರು ಯಾವಾಗ ಆದ ಅಂತ ಹೇಳಿ ನನಗ ಸಿಕ್ಕ ಪ್ರಕಾರ ಒಂದು ಉತ್ತರ ಹೇಳ್ತೀನಿ ಯಾಕಪ್ಪ ಅಂತಂದ್ರ ನಮ್ದು ಕರೆಕ್ಟ್ ಇತ್ತಂದ್ರ ಕರೆಕ್ಟ್ ಅಂತೇಳಿ ಹೇಳ್ಬೋದು ತಪ್ಪ ಅಂತಂದ್ರ ನಾನು ತಮ್ಮ ಉತ್ತರ ಹಿಂಗಂತೇಳಿ ಹೇಳ್ಬೋದು ನಂದೇನು ತಕರಾರಿಲ್ಲ ನಾವ್ ಹೇಳ್ತೀವಿ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಒಂದೇ ಮಾತು ಯಾಕಪ್ಪ ಅಂತಂದ್ರ ನನಗ ಸಿಕ್ಕ ಪ್ರಕಾರ ನಮಗ್ ಸಿಕ್ಕೈತಿ ಆ ಬುಕ್ಕಿನ ಹೆಸರು ಏನಪ್ಪಾ ಅಂತಂದ್ರೆ ಬೇರೆ ದೇವರ ಆಚರಣೆಗಳ ಬುಕ್ ಅದ ಸರ್ ನಿಮ್ಮ ಪ್ರಶ್ನೆ ಉತ್ತರ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ಕುರುವರು ಬೀರೇಶ್ವರನ್ನು ತನ್ನ ಕುಲದೇವರನ್ನಾಗಿ ಮಾಡಿಕೊಂಡು ಅತ್ಯಂತ ಶ್ರದ್ಧೆ ಭಕ್ತಗಳಿಂದ ಆದಿ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಿದ್ದಾರೆ ಬೀರಲಿಂಗೇಶ್ವರ ಬೀರೇಶ್ವರ ಕರಿಸಿದ್ದೇಶ್ವರ ಶಿವಸಿದ್ಧ ಬೀರೇಶ್ವರ ಬೀರಪ್ಪ ಬೀರದೇವರನ್ನು ಮುಂತಾದ ರೀತಿಯಲ್ಲಿ ಕರೆಯುತ್ತಿರುವುದನ್ನು ಕಾಣುತ್ತೇವೆ ಕುರುವರ ಕುಲದೇವರಾದ ಬೀರದೇವರ ಗುಡಿಗಳು ಕುರುವರ ನೆಲೆಗಳಲ್ಲಿ ಇರುವುದನ್ನು ಸಾಮಾನ್ಯವಾಗಿ ಕಾಣಬಹುದಾಗಿದೆ ಇಂಥ ದೇವಾಲಯಗಳಲ್ಲಿ ಚಿಕ್ಕದಾದ ಕಟ್ಟೆ ಆಕಾರದ ಗುಡಿಗಳು ಇವೆ ವಿಜಯನಗರ ವಾಸ್ತು ಶೈಲಿಯಲ್ಲಿ ನಿರ್ಮಿತವಾದ ದೊಡ್ಡ ದೇವಾಲಯಗಳಿವೆ ಆ ಎಲ್ಲ ದೇವಾಲಯಗಳ ಸಂಪ್ರದಾಯ ಆಚರಣೆ ಮತ್ತು ಜಾತ್ರೆ ವೈಶಿಷ್ಟ್ಯತೆಗಳನ್ನು ವಿವರಿಸಲಾಗುವುದು ಬೀರೇಶ್ವರ ನರಸಿಂಹನನ್ನು ಮತ್ತು ಕೋಣಾಸುರನನ್ನು ಸಂಹರಿಸಿದ ಸಂಕೇತವನ್ನು ಸೂಚಿಸುವಂತೆ ಆಚರಣೆ ಒಂದು ಈಗಲೂ ಕುರುಬರಲ್ಲಿ ಉಳಿದುಕೊಂಡು ಬಂದಿರುವುದು ಕಂಡು ಬರುತ್ತದೆ ಪ್ರತಿ 12 ವರ್ಷಗಳಿಗೊಮ್ಮೆ ಬೀರದೇವರ ತೋಪಿನ ಜಾತ್ರೆಗಳು ಜರುಗುತ್ತವೆ ಈ ಜಾತ್ರೆಗಳಲ್ಲಿ ಈರಗಾರರು ಎಂಬ ಬೀರಪ್ಪನ ಭಕ್ತರು ಕಲ್ಮರಿ ಸಿಗುವ ಅಂದರೆ ಹಲ್ಲಿನಿಂದ ಕುರಿಯನ್ನು ಸೀಳೆ ಹಾಕುವ ರೌದ್ರವಾದ ಆಚರಣೆ ಈಗಲೂ ಅಸ್ತಿತ್ವದಲ್ಲಿದೆ ಒಟ್ಟಿನಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಸಂಘರ್ಷದ ಸಂದರ್ಭದಲ್ಲಿ ಬೀರೇಶ್ವರನ ಹುಟ್ಟುವಾದಂತೆ ಕಾಣಿಸುತ್ತದೆ ಆ ಮೂಲಕ ಪರಮತದ ಉಪಟಳದಿಂದ ಸ್ವಮತವನ್ನು ರಕ್ಷಿಸಿದ ಕಾಣಾಸುರನ ಹಾವಳಿಯಿಂದ ಕುರುಬರನ್ನು ಅವರ ಸಂಪತ್ತಾದ ಕುರುಗಳನ್ನು ಸಂರಕ್ಷಿಸುವುದಕ್ಕಾಗಿಯೇ ಬೀರೇಶ್ವರನು ತಮ್ಮ ಕುಲದೇವರನ್ನಾಗಿ ಮಾಡಿಕೊಂಡಿರುವ ಶ್ರದ್ಧೆ ಭಕ್ತರಿಂದ ಶ್ರೀಶೈಲಿ ಕಂಡು ಬರುತ್ತದೆ ಗುರು ಹಿರಿಯರಲ್ಲಿ ನೊಂದೊಂದು ವಿಜ್ಞಾಪನೆ ಏನ್ ಸರ್ ಬಹಳ ಮಾತಾಡ್ಬೇಡ್ರಿ ಜನಕ್ಕೆ ಲಕ್ಷ ನಾನು ಕೇಳಿದ 2 ಪ್ರಶ್ನೆ ವೀರಣ್ಣ ದೇವರ ಕುರುವರಿಗೆ ಕುಲಗುರು ಯಾವಾಗ ಆದ ಅಂತ ಹೇಳಿದ್ದ ಹೌದಲ್ರಿಪ್ಪ ಹರ್ಕತ್ತಲ್ಲ ಹೇಳಿದ್ದು ಕರೆಕ್ಟ್ ಹೌದಾ ಆಗ ಗುರು ಯಾವ ಕೋಣಾಸೂರು ಮುಂಡಾಸೂರು ರೈತರು ಸಂಹಾರ ಮಾಡಿದಾಗ ಅವಾಗ ಕೋಣಾಸೂರು ಮುಂಡಾಸೂರು ರೈತರು ಕುರುವರಿಗೆ ಕೆಟ್ಟ ಕಾಟ ಕೊಡ್ತಿದ್ರು ಆ ಟೈಮ್ನಲ್ಲಿ ಅವ್ರಿಗೆ ಸಂಹಾರ ಮಾಡಿದ ಬಳಿಕ ಮನೆ ಬೀರ ದೇವರು ನಮ್ಮ ಕುಲಗುರು ಅಂತೇಳಿ ಒಪ್ಕೊಂಡದು ಖರೆ ಇದು ಹಾಲ ಮತ್ತದು ಪುರಾಣದೊಳಗ ಶಾಶ್ವತವಾಗಿ ಸಿಗುತ್ತದೆ ಹೇಳುದು ಕರೆಕ್ಟ್ ಏನು ಅಚ್ಚಿಗಡಿ ನಮ್ಮ ಸೊನ್ನದ ಶರಣ ಮಾಸ್ತರ್ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಭಂಡಾರ ಹೆಚ್ಚು ಇದು ಭಂಡಾರ ಮೊದಲು ಕಂಬಳಿ ಮೊದಲು ಅಂತ ಕೇಳಿದಕ್ಕ ಏನ್ ಹೇಳಿದ್ರಿ ಹೇಳಿದ್ರು 3 ಮುನಿಗಳ ರೋಮ ತೆಗದಕ್ಕೆ ಏನದ ಶಿವನಿಗೆ ಪಟ್ಟಗಟ್ಟು ಟೈಮದೊಳಗ ಹೌದಲ್ರಿ ಆ ಕಂಬಳಿ ತಯಾರಾಗದ ಅಂತ ಹೇಳ್ಯಾರ ಶಿವ ಪಾರ್ವತಿ ಲಗ್ನ ಆಗೋ ಟೈಮದೊಳಗ ಶಾಖಿ ಹೋಗ್ಲಿಕ್ಕೆ ಕಂಬಳಿ ಬೇಕಾಗಿತ್ತು ಅದನ್ನೇ ತಂದಾರಂತೂ ತಿಳ್ಕೊಳ್ಳೋನು ಅವ್ರ ಕೈಯಾಗ ಕಂಕಣ ಕಟ್ಲಕ್ಕ ಅರ್ಚಿಣ ಬೇರೆ ಎಲ್ಲಿದ್ ಬಂತು ಅಲ್ಲಿ ಭಂಡಾರ ಬೇಕಲ್ಲ ಅರ್ಚನ ಅದು ಈ ಭೂಮಿ ಹೆಪ್ಪ ಕಟ್ಟುವಾಗ ತಿಳರಿ ಅದು ಭಂಡಾರ ತಯಾರಾಗೋದು ನೀವೇ ತಿಳ್ಕೊರ ತಿಳರು ಭೂಮಿ ಹೆಪ್ಪ ಕಟ್ಟೋಕಿತ್ತ ಇಲ್ಲ ಭಂಡಾರ ಮೊದಲು ಕಂಬಳಿ ಮೊದಲು ಅಂತ ಕೇಳುದದ ಯಾವಾಗ ಮೊದಲ ನೀವೇ ತಿಳ್ಕೊರ ನಾವು ತಿಳ್ಕೊಬೇಕಾರ್ತಮ್ಮ ಈಗ ಅಲ್ಲಿ ಶಿವ ಪಾರ್ವತಿ ಲಗ್ನ ಆಗೋ ಟೈಮ್ದೊಳಗ ಶಾಖಿ ಒಯ್ಲಿಕ್ಕೆ ಏನದ ಕಂಬಳಿನೂ ಬೇಕಾಗಿತ್ತು ಹಾಲು ಮುನಿ ಹೆಬ್ಬ ಮುನಿ ಜಾಬಲ ಮುನಿ 3 ಮಂದಿ ರೋಮಗಳನ್ನ
ತೆಗೆದು ಅಲ್ಲೇನದ ಕಂಬಳಿ ಮಾಡ್ಯಾರ, ಶಿವ ಪಾರ್ವತಿ ಲಗ್ನ ಮಾಡ್ಯಾರ. ಇದಕ್ಕೆ ಒಪ್ಪನು ಖರೇನ ಅವ್ರ ಕೈಯಾಗ ಕಟ್ಲಕ್ಕ ಕಂಕಣ ಎಲ್ಲಿ ಮತ್ತು ಅಂದ್ರೆ ಈ ಲೆಕ್ಕಿನ ಪ್ರಕಾರ ಏನ ಕಂಕಣ ಮೊದಲು ಇದ್ದಂಗ್ ಕಾಣ್ತಾವ್ರಿ ಬಂಡ್ರ ಭಂಡಾರ ಮೊದಲು ಕಂಬಳಿ ಮೊದಲು ಅಂತ ಕೇಳುವುದು ಹೇಳ್ಬೇಕಂತ ಹೇಳಿ. ಇಲ್ಲ. ಇನ್ನೊಮ್ಮೆ ಸಂಧಿಗೆ ಅವ್ರಿಗೆ ಬರಂಗಿಲ್ಲ ಅಂದ್ರೆ ನಾ ಹೇಳ್ತ ಹೌದು ನನಗಟ್ಟು ಖೂನ್ ಇಲ್ಲದೆ ನಾ ಕೇಳಿಲ್ಲ. ಭಾಷೆ ನಮ್ ಸರ್ ಹೇಳ್ತಾರ ಬೇಕಾದಂಗ ನನಗಟ್ಟು ಖೂನ್ ಇಲ್ಲದೆ ನಾ ಕೇಳಿಲ್ಲ. ಏನು ಕಂಬಳಿ ಮೊದಲು ಭಂಡಾರ ಮೊದಲು ಪಾರ್ವತಿಗೆ ಶಿವನಿಗೆ ಪಟ್ಟಕ್ಕೆ ಹಾಕೋ ಟೈಮ್ದಾಗ ಪಟ್ಟಕ್ಕೆ ಹಾಕಿರುತ್ತ. ಶಿವನಿಗೆ ಪಟ್ಟಕ್ಕೆ ಹಾಕೋ ಟೈಮ್ದೊಳಗ ಅವಾಗ ಅನ್ನೋದು ಇವು ಕಂಬಳಿ ಮಾಡಿರುತ್ತೆ. ಅವಾಗ ಮಾಡಿಲ್ಲದು ಶಿವ ಪಾರ್ವತಿ ಲಗ್ನದೊಳಗ. ಇನ್ನೊಂದು ಇದಕ್ಕೆ ಬಿಟ್ಟು ಇನ್ನೊಂದು ಮುಖ್ಯವಾದ ವಿಷಯ ಅದ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರ ಏನ್ ಶಿವ ಪಾರ್ವತಿ ಲಗ್ನದೊಳಗ ಏನಾಗ್ಯದ್ರಿ ಪಚ್ಚಿಗಟ್ಟಿ ಮೇಲೆ ಗಣಪತಿ ಮೂರ್ತಿ ಬೇಕಾಗಿತ್ತು. ಪಾರ್ವತಿ ಗಣಪತಿಗೆ ಮಾಡುದು ಯಾವಾಗ ಲಗ್ನ ಆದ ಬಳಕ. ನಮ್ಮ ಅದಕ್ಕ ಮೊದಲೇನದ ಶಿವ ಪಾರ್ವತಿ ಲಗ್ನ ಆಗದ. ಆ ಟೈಮ್ದೊಳಗೆ ಹಚ್ಚಿಗಟ್ಟಿ ಮೇಲೆ ಗಣಪತಿ ಎಲ್ಲಿ ಅವ ಬಂದ. ಇದು ಈ ಒಂದರ ವಿಷಯಗಳು ಮಾರ್ಮಿಕವಾಗಿ ಸರಳವಾಗಿ ಬಿಡಿಸಿಕೊಡ್ತಾರ. ಅದಕ್ಕೆ ದಯವಿಟ್ಟು ಸಭಾ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಮತ್ತೊಮ್ಮ ಮಗನನ್ನ ತಮ್ಮಲ್ಲಿ ವಿನಂತಿ. ಈ ಅಪ್ಪ ಕೇಳಿದ್ದೇವಲ್ಲ ಸಾಕ್ಪುರವ್ರಿಗೆ, ಇವಾಗ ಕೇಳಿದ್ದಕ್ಕೆ ಪ್ರಶ್ನೆ ಉತ್ತರ ಖುಲ್ಲ. ಏನ್ ಅಡ್ಡಿ ಇಲ್ಲ, ಲೇಖ ಪ್ರಕಾರ ಹೇಳ್ದ. ನೀ ಹಿಂಗೆ ಮಾಡ್ಕೊಡ್ತಾರಪ್ಪ ನಿನಗೆ ಭಗವಾನ್